ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿ ರಾಜಕಾರಣ ಅಂದ್ರೇನೆ ಕೌಟುಂಬಿಕ ಪ್ರತಿಷ್ಠೆ ಜಿದ್ದು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಮಧ್ಯೆ ಪ್ರತಿಷ್ಠೆಯಾಗಿತ್ತು. ಅದರಲ್ಲಿ ಗೆದ್ದಿರುವಂತಹ ಮಾಜಿ ಸಂಸದ ಕತ್ತಿ ಕಿಲಕಿಲ ಅಂತ ಗೆಲುವಿನ ನಗೆ ಬೀರಿದ್ದಾರೆ. ಗೆಲುವಿನ ಗುಲಾಲು ಕುಣಿಯುತ್ತಿದ್ದಾರೆ, ಕಾರನ್ನ ಗುದ್ದುತ್ತಿದ್ದಾರೆ. ಇದೇ ಕಾರಿನ ಮೇಲೆ ಕಲ್ಲು ತೂರಿಬಿಟ್ರು. ಇದು ಗೆಲುವಿನ ಸಂಭ್ರಮದಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ನಡೆಸಿದ ಹುಚ್ಚಾಟ. ಜಾರಕಿಹೊಳಿ ವರ್ಸಸ್ ಕತ್ತಿ ಫ್ಯಾಮಿಲಿ ಪ್ರತಿಷ್ಠೆ. ಗೆದ್ದು ಮೀಸೆ ತಿರುವಿದ ರಮೇಶ್ ಕತ್ತಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಗೆಲುವಿನ ಕೇಕೆ ಹಾಕಿದ್ದಾರೆ. ರಮೇಶ್ ಕತ್ತಿ ಬಣ ಎಲ್ಲ 15 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಜಾರಕಿಹೊಳಿ ಸಹೋದರಿಗೆ ರಮೇಶ್ ಕತ್ತಿ ಮತ್ತು ಎಬಿ ಪಾಟೀಲ ಜೋಡಿ ಭರ್ಜರಿ ಏಟು ಕೊಟ್ಟಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಪರಸ್ಪರ ಮಾತಿನ ಸಮರವೂ ಏರ್ಪಟ್ಟಿತ್ತು. ಎಂಎಲ್ಎಗಳಾದ ರಮೇಶ್, ಬಾಲಚಂದ್ರ ಹಾಗೂ ಎಂಎಲ್ಸಿ ಲಖನ್ ಸಚಿವ ಸತೀಶ್ಗೆ ಸಾಥ್ ಕೊಟ್ಟರೂ ಕೂಡ ಗೆಲುವಿನ ದಡ ಸೇರುವಲ್ಲಿ ಸೈಲೆಂಟ್ ಸಾಹುಕಾರ್ಗೆ ಸಾಧ್ಯವಾಗಲಿಲ್ಲ. ಸತೀಶ್ ಪ್ಯಾನೆಲ್ ಒಂದು ಸ್ಥಾನ ಗೆಲ್ಲಲಾಗಲಿಲ್ಲ. ಬಾಪೂಜಿ ಕಾಲೇಜಿನಲ್ಲಿ ನಡೆದ ಮತ ಎಣಿಕೆ ಬಳಿಕ ಕತ್ತಿ ಸಪೋರ್ಟರ್ ಸಂಭ್ರಮಾಚರಣೆ ಮಾಡಿದ್ರು. ಆದ್ರೆ ಈ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದ ಕಾರಿಗೆ ಗುದ್ದಿದ್ರು. ಅಷ್ಟೇ ಅಲ್ಲದೆ ಕಲ್ಲು ಬೇರೆ ತೂರಿದ್ರು. ಪೊಲೀಸರು ಕೂಡಲೇ ಎಲ್ಲರನ್ನೂ ಚದುರಿಸಿದ್ರು. ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಹಫ್ತಾ ವಸೂಲಿ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ಕೆಂಡ. ಗೆಲುವಿನ ಖುಷಿಯಲ್ಲೇ ಟಿವಿ9 ಜೊತೆ ಮಾತನಾಡಿದ ರಮೇಶ್ ಕತ್ತಿ, ಗೋಕಾಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಡ್ರಗ್ಸ್ ಮಾಫಿಯಾ ಹಫ್ತಾ ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವತ್ತಿನ ದಿವಸ ಈ ಒಂದು ಡ್ರಗ್ಸ್ ನಲ್ಲಿ ಎತ್ತಿದ ಕೈ ಬಹುಶಃ ನಮ್ಮ 15 ತಾಲೂಕುಗಳಲ್ಲಿ ಗೋಕಾಕ್ ತಾಲೂಕು ಇರಬಹುದು ಮತ್ತು ಮೂಡ್ಲಿಗಿ ತಾಲೂಕು, ಈ ಎರಡೂ ತಾಲೂಕುಗಳು ಡ್ರಗ್ ವಿಷಯದಲ್ಲಿ ಎತ್ತಿದ ಕೈ. ಯಾಕಂದ್ರೆ ಆ ಒಂದು ತಾಲೂಕಿನ ಆ ಒಂದು ಭಾಗದ ಮೂಡ್ಲಿಗಿ ತಾಲೂಕು ಇರ್ಬೋದು ಮತ್ತು ಗೋಕಾಕ್ ತಾಲೂಕು, ಅಲ್ಲಿ ಇರ್ತಕ್ಕಂಥ ಹುಡುಗರ ಆರೋಗ್ಯದ ಬಗ್ಗೆ ಅವ್ರ ಗಮನ ಇಲ್ಲ. ಹಣದ ಬಗ್ಗೆ ಗಮನದ, ಹಪ್ತಾ ಬಗ್ಗೆ ಗಮನದ, ದುಡ್ಡಿನ ಬಗ್ಗೆ ಗಮನದ. ಸಚಿವೆ ಹೆಬ್ಬಾಳ್ಕರ್ ಬ್ರದರ್ಗೂ ಭರ್ಜರಿ ಗೆಲುವು. ಕಿತ್ತೂರಿನ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಗೆದ್ದು ಬಿಗಿದ್ದಾರೆ. ತಮ್ಮೆಲ್ಲ ಬೆಂಬಲಿಗರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಹಾಲಿ ಕೈ ಎಂಎಲ್ಸಿ ಚನ್ನರಾಜ ಸಕ್ಕರೆ ಕಾರ್ಖಾನೆ ಮೇಲೆ ತಮ್ಮ ಕುಟುಂಬದ ಹಿಡಿತ ಸಾಧಿಸಿದ್ದಾರೆ. ಸಾದೇವ್ ಮಾನೆ, ಟಿವಿ9 ಬೆಳಗಾವಿ.